ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು WPL ಆಕ್ಷನ್ ಮುಗಿದಿದೆ ಅಂತ ಹೇಳಬೇಕು. 2025 WPL ಆಕ್ಷನ್ ಮುಗಿದಿದೆ ಅಂತ ಹೇಳಬೇಕು. ನಮ್ಮ RCB ತಂಡ ಹಾಗಾದರೆ ಯಾವ ರೀತಿ ಟೀಮ್ನ ಮಾಡಿದೆ, RCB ತಂಡಕ್ಕೆ ಬಂದಿರುವಂಥ ಸ್ಟಾರ್ ಆಟಗಾರರು ಯಾರು, ಯಾವ ರೀತಿ ನಮ್ಮ ಟೀಮ್ ಇದೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದರ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಮ್ಮ RCB ತಂಡ ಡಿಫೆಂಡಿಂಗ್ ಚಾಂಪಿಯನ್ ಅಂದರೆ ತಪ್ಪಾಗಲ್ಲ ಅಂತ ಹೇಳಬೇಕು. ಕಪ್ ಹೊಡಿತು RCB ತಂಡ ಪ್ರಥಮ ಬಾರಿಗೆ ಅಂತ ಹೇಳಬೇಕು. ಈಗ 2025 ಕೂಡ ಕಪ್ ಹೊಡಿಬೇಕು ಅಂತ ಒಳ್ಳೆ ಬಲಿಷ್ಠ ತಂಡ ಅಂತಂದರೆ ಇರೋ ಟೀಮ್ಲಿ ಇರೋಂಥ ಪ್ಲೇಸ್ಗಳು ಎಲ್ಲರೂ ಕೂಡ ರಿಟರ್ನ್ ಮಾಡ್ಕೊಂಡು ಅಂತ ಹೇಳಬೇಕು. ಅಂದರೆ ಚೆನ್ನಾಗಿ ಆಡಿದಂಥ ಎಲ್ಲ ಆಟಗಾರನು ಕೂಡ ರಿಟರ್ನ್ ಮಾಡ್ಕೊಂಡು RCB ತಂಡ ಒಳ್ಳೆ ಟೀಮ್ನೇ ಕಟ್ಟಿದೆ ರಿಟರ್ನಲ್ಲಿ ಅಂತ ಹೇಳಬೇಕು. ಆಕ್ಷನಲ್ಲಿ ಬಂದಿರೋಂಥ ಆಟಗಾರ ಯಾರಪ್ಪ ಅಂತ, ಸ್ಟಾರ್ ಆಟಗಾರ ಯಾರಪ್ಪ ಅಂತಂದರೆ ಒಂದು ಆಟಗಾರ ಕರ್ಕೊಂಡು ಅಂತ ಹೇಳಬೇಕು. ಅತಿ ಹೆಚ್ಚು ಅಮೌಂಟ್ ಇವರೇ ಕೊಟ್ಟರು RCB ತಂಡ ಈ ವರ್ಷ ಆಕ್ಷನ್ ಅಂತ ಹೇಳಬೇಕು. ಪ್ರಿಯಾ ರಾವತ್ ಅಂತ ಹೇಳಬೇಕು. ಈ ಆಟಗಾರತೆಯನ್ನು ಕರ್ಕೊಂಡಿದೆ ನಮ್ಮ RCB ತಂಡ ಅಂತ ಹೇಳಬೇಕು. ಇವರಿಗೆ ಕೊಟ್ಟಿರೋದು 1 ಕೋಟಿ ಮೇಲೆ ಹಣ ಕೊಟ್ಟಿದೆ ನಮ್ಮ RCB ತಂಡ ಅಂತ ಹೇಳಬೇಕು. ಯಾಕಂತಂದರೆ ಎಲ್ಲರೂ ಕೂಡ ಆಲ್ರೆಡಿ ಪ್ಲೇಯಿಂಗ್ ಲೆವೆಲಲ್ಲಿ ಆಡುವಂಥ ಆಟಗಾರ ಕರ್ಕೊಂಡಿದೆ ಅಂತ ಹೇಳಬೇಕು. ಯಾರು ಕೂಡ ಅಂತ ಎಷ್ಟು ಆಡಿದರೆ ಆಟಗಾರರು RCB ತಂಡಕ್ಕೆ ಬೇಕಾಗಿತ್ತಲ್ಲ 2025ಗೆ. ಯಾಕಂತಾರೆ ಓದಿಸಿದ ನಮ್ಮ RCB ತಂಡ ದಾಖಲೆಗಳು ಒಂದೊಂದ ಪರ್ಪಲ್ ಕ್ಯಾಪು ನಮ್ಮದೇ, ಆರೆಂಜ್ ಕ್ಯಾಪು ನಮ್ಮದೇ, ಟೋಟಲಿ ಕಪ್ಪು ನಮ್ಮದೇ ಅಂದರೆ ತಪ್ಪಾಗಲ್ಲ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಕ್ವಶನ್ ನಿಮಗೆ, RCB ತಂಡದ ಕಳೆದ ವರ್ಷ ಯಾವ ಡೇಟಲ್ಲಿ ಕಪ್ ಹೊಡೀತು ಅಂತ, ಮಾರ್ಚ್ ತಿಂಗಳು ಡೇಟ್ ಯಾವಾಗ ಅಂತ ಕಮೆಂಟ್ ಮಾಡಿ. ಅದೊಂದು ಶ್ರೇಷ್ಠವಾದ ದಿವಸ ಅಂತ ಹೇಳಬೇಕು ನಮ್ಮ ಕನ್ನಡಿಗರಿಗೆ. ಎಲ್ಲರಿಗೆ ನೆನಪಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡೋಣ RCB ತಂಡ ಮೊದಲ ಟ್ರಾಫಿ ಕೈ ಹಾಕಿದ್ದು ಯಾವ ದಿನಾಂಕ ಅಂತ. ಮಾರ್ಚ್ ಅಂತ ನಾನು ಹೇಳ್ತೀನಿ, ದಿನಾಂಕ ಯಾವುದು ಅಂತ ನೀವೇ ಹೇಳಿ. RCB ತಂಡ 2025ಗೆ ಅಂದರೆ WPL ಅಲ್ಲಿ ನಮ್ಮ RCB ತಂಡ ಯಾರಿದೆ ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ. ಜೈ RCB. ಕಪ್ ನಮ್ಮದೇ ಗುರು, ಮತ್ತೊಮ್ಮೆ ಹೊಡಿಬೇಕು, ಹೊಡಿತೀವಿ.